ತ್ಯಾಗಿ ದಾನಿ ಎಂಬುದನ್ನ ಕರ್ಣನ ಕುರಿತಾಗಿ ಕೇಳಿದರೆ ಖಂಡಿತಕ್ಕೂ ಸತ್ಯ ಅದು. ಒಂದು ಅರ್ಥದಲ್ಲಿ ಈ ಪ್ರಪಂಚದಲ್ಲಿ ದಾನ ತ್ಯಾಗಕ್ಕೆ ಇನ್ನೊಂದು ಹೆಸರೇ ಕರ್ಣ. ಕಾಲ ಬದಲಾಗಿ ಹೋಯಿತು ಸ್ವಾಮಿ. ಯಾಕೆ? ಅಂಗದೇಶದ ದೊರೆಯಾಗಿ ಬದುಕುತ್ತಿದ್ದ ಆ ಕಾಲದಲ್ಲಿ ತಮ್ಮಂತ ವಿಪ್ರೋತ್ತಮರನ್ನ ಸಾವಿರ ಸಾವಿರ ಸಂಖ್ಯೆಯಲ್ಲಿ ದಾನ ತ್ಯಾಗಗಳಿಂದ ಸಂತುಷ್ಟಿಗೊಳಿಸಿದ ವ್ಯಕ್ತಿ. ಆದರೆ ಇಲ್ಲಿ ಇರುವುದೇನು ರಣಕ್ಷೇತ್ರ. ಇಲ್ಲಿ ದಾನಕ್ಕೆ ತ್ಯಾಗಕ್ಕೆ ಎಲ್ಲಿದೆ ಅವಕಾಶ? ತ್ಯಾಗಕ್ಕೆ ಅವಕಾಶ ಇದೆ, ಪ್ರಾಣ ತ್ಯಾಗಕ್ಕೆ. ನಮ್ಮಂಥವರ ಪ್ರಾಣ ತ್ಯಾಗ ನಿಮಗೆ ಯಾವ ಪ್ರಯೋಜನಕ್ಕೆ ಬಂದಿತ್ತು? ಹೊರತು ಕೊಡುವುದಕ್ಕೆ ಏನೂ ಇಲ್ಲದ ಈ ಕಾಲದಲ್ಲಿ ಬಂದು ಕೇಳ್ತಾ ಇದ್ದೀರಲ್ಲ, ಏನ್ ಹೇಳಿ ಸ್ವಾಮಿ ನಿಮಗೆ? ಏನ್ ಹೇಳಿ? ಕರ್ಣ, ಕೊಡುವ ಮನೋಸ್ಥಿತಿ ಉಂಟು ಅಂತಾದ್ರೆ ಖಂಡಿತ ವಸ್ತುವನ್ನ ನಾನು ನಿಮಗೆ ತೋರಿಸಿಕೊಡ್ತೇನೆ. ಈ ಪರಿಸ್ಥಿತಿಯಲ್ಲಿಯೂ ಕರ್ಣ ಮನಸ್ಸು ಮಾಡಿದರೆ ಕೊಡಬಹುದಾದ ವಸ್ತು ನಿನ್ನಲ್ಲುಂಟು, ಕೇಳಬಹುದೇ? ಬಂದಿರುವಂತಹ ಅಮೂಲ್ಯವಾದ ಮಾತ್ರವಲ್ಲ ಹೊಳೆಯುತ್ತಿರುವಂತಹ ಕರ್ಣಕುಂಡಗಳನ್ನು ನೀವು ಮನಸ್ಸು ಮಾಡಿ ಧಾರೆಯನ್ನು ಕೊಟ್ಟಿದ್ದಾದ್ರೆ ಅಷ್ಟೇ ನನಗೆ ಸಾಕು. ಜನ್ಮದಾರಭ್ಯ ಒದಗಿ ಬಂದಂತಹ ಈ ಕರ್ಣಕುಂಡಲ, ಓಹೋ, ಜೀವಿ ಈ ಹುಟ್ಟಿದ ಮರುಕ್ಷಣದಲ್ಲಿ ತನ್ನ ದೇಹದ ಮೇಲೊಂದು ಅಪೂರ್ವವಾದಂತಹ ಮೋಹವನ್ನು ಪಡೆದುಕೊಳ್ಳುತ್ತದೆ. ಮುಂದೆ ಅದರ ರಕ್ಷಣೆಗೆ ಅಲಂಕಾರಕ್ಕೆ ಇಟ್ಟ ತೊಟ್ಟ ವಸ್ತು ಒಡವೆಗಳೆಲ್ಲ ತನ್ನ ದೇಹವೇ ಎಂದು ಭ್ರಮಿಸುತ್ತಾನೆ ಮನುಷ್ಯ. ಹಾಗೆ ಈ ಕರ್ಣನೂ ಭ್ರಮಿಸಿದ್ದ. ಜನ್ಮದಾರಭ್ಯ ಇರುವ ಕರ್ಣಕುಂಡಲ ಮತ್ತೊಬ್ಬರು ಅಪೇಕ್ಷಿಸಿದಾಗ ಕೊಡುವುದಕ್ಕಿರುವ ಒಂದು ವಿಶೇಷ ವಸ್ತು, ಇದನ್ನ ತಾವು ಅಪೇಕ್ಷಿಸುತ್ತಾ ಇದ್ದೀರಿ. ಆದರೆ ತಾವು ಧಾರೆ ಎರೆದು ಕೊಡಬಹುದು ಅಂತ ಕೇಳಿದ್ದೀರಿ. ಧಾರೆ ಎರೆಯುವುದಕ್ಕೆ ಪರಿಶುದ್ಧವಾದಂತಹ ನೀರು ಬೇಕು. ಈ ಕುರುಕ್ಷೇತ್ರ ರಣಕ್ಷೇತ್ರದಲ್ಲಿ ಪರಿಶುದ್ಧ ಎಂಬ ಶಬ್ದವೂ ನಿಷೇಧಿಸಲ್ಪಡುತ್ತದೆ. ಇಲ್ಲಿ ಶುದ್ಧವಾದಂತಹ ಜಲ ಎಲ್ಲಿ ಅಂತ ಹರಿಸಬೇಕು? ಕೋಟಿ ಕೋಟಿ ಯೋಧರ ದೇಹದಿಂದ ಹರಿದು ಹೋಗುತ್ತ ಬಿಸಿ ರಕ್ತವನ್ನ ಪರಿಶುದ್ಧವಾದ ಜಲವೆಂದು ಭಾವಿಸುತ್ತೇನೆ. ಅಲ್ಲ, ನೊಂದು ಬೆಂದು ಬೇಗುದಿಗೊಂಡು ಬಿಸಿ ಉಸಿರೊಟ್ಟಿಗೆ ಹರಿಯುತ್ತಿರುವ ನನ್ನ ಕಣ್ಣೀರನ್ನ ಶುದ್ಧ ಜಲವೆಂದು ಭಾವಿಸೋಣವೇ ಹೊರತು ಧಾರೆ ಎರೆಯದೆ ಕೊಟ್ಟ ದಾನ ಅದು ದಾನದ ಫಲ ಪಡೆಯುವುದಿಲ್ಲ, ಸಾಲ ಅಂತ ಆದೀತು. ನಮ್ಮಂತವರಿಂದ ನೀವು ಸಾಲ ಪಡೆಯುವುದಕ್ಕೆ ಬಂದವರು. ಹಾಗಿದ್ದರೆ ಶುದ್ಧ ಜಲವನ್ನ ಎಲ್ಲಿಂದ ಹರಿಸಬೇಕು ಸ್ವಾಮಿ? ಕಾರಣ ಈ ಕ್ಷೇತ್ರದಲ್ಲಿ ಶುದ್ಧ ಜಲ ಸಿಕ್ಕುವುದಿಲ್ಲ ಎನ್ನುವುದು ಸತ್ಯವೇ. ಅಲ್ಲಿ ಇಲ್ಲಿ ಎಲ್ಲ ಯಾಕೆ ಹುಡುಕಬೇಕು ಹೇಳುತ್ತಾರ? ನಿನ್ನ ಹೃದಯದಲ್ಲಿ ಅಮೃತ ಕಲಿಸು, ಆ ಅಮೃತ ಕಲಿಸಿದರೆ ಸಾರೇ ಕೊಡೆಯ ಸಾಕು. ನನ್ನ ಹೃದಯದಲ್ಲಿ ಅಮೃತ ಕಲಶ ಇದೆ. ಹೌದು, ಇದನ್ನ ಪ್ರಪಂಚದಲ್ಲಿ ಯಾರು ತಿಳಿದುಕೊಂಡಿದ್ದಾರೆ? ಯಾರು ಬಲ್ಲರು ಇದನ್ನು? ದೇವ
ಮಾತೆ ಬಲು ಬಾರ ಈತರ ಮಾತೆ ಬಲು ಬಾರ ಈತರ ಕಾತ ಬಲ್ಲನು ಕೇಳದಿದ ಕಾತ ಬಲ್ಲನು ಕೇಳನಿದ ಮಾತೆ ಬಲ್ಲನು ಬಾರಳಿತರ ಕಾತ ಬಲ್ಲನು ಕೇಳನಿದ ನನ್ನ ಹೃದಯದಲ್ಲಿ ಅಮೃತ ಕಲಶ ಇದೆ ಎಂಬ ಸಂಗತಿಯನ್ನ ಆರು ಬಲ್ಲರು. ಓಹೋ, ನನ್ನ ತಾಯಿ ತಿಳಿದುಕೊಂಡಿದ್ದಾಳೆ. ಅವಳು ಬಂದಿರಬಹುದೇ? ಬರಲಾರಳು. ನನ್ನಿಂದ ಭಾಷೆ ವಚನವನ್ನ ಪಡೆಯುವುದಕ್ಕೋಸ್ಕರ ಜೀವನದಲ್ಲಿ ಒಂದು ಸಲ ನನ್ನನ್ನ ಕಾಣುವುದಕ್ಕೆ ಬಂದವರು. ತಾಯ್ತನದ ಯೋಗ್ಯತೆ ಎಷ್ಟು ಏನು ಎಂಬುದನ್ನ ಜೀವನದುದ್ದಕ್ಕೂ ಅನುಭವಿಸುವುದಕ್ಕೆ ನನಗೆ ಯೋಗ ಇಲ್ಲದೆ ಇರಬಹುದು. ಆದರೆ ಕಂಡ ಕೆಲವೇ ಕ್ಷಣಗಳಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ. ಅಂದು ತಾಯಿ ನನ್ನನ್ನು ತಬ್ಬಿಕೊಂಡು ಒಂದು ಮಾತನ್ನು ಹೇಳಿದ್ದಲ್ಲ, ಮಗನೇ, ನಿನ್ನ ಸಾವನ್ನು ನಾನು ಅಪೇಕ್ಷಿಸುತ್ತಿಲ್ವೋ ಕಂದ, ಆದರೆ ಅನಾಥರಾದ ನನ್ನ ಮಕ್ಕಳು ಬದುಕಲಿ ಅಂತ ಮಾತ್ರ ಇಚ್ಛಿಸುತ್ತಿದ್ದೇನೆ ಅಂತ ಹೇಳಿದ್ರು. ಲೋಕದಲ್ಲಿ ಕೆಟ್ಟ ಮಕ್ಕಳು ಇರ್ತಾರೆ, ಕೆಟ್ಟ ತಾಯಂದಿರು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದು ನನ್ನನ್ನು ಅಗಲುವಾಗ ಅವಳ ಅಂತರಂಗದ ವೇದನೆಯ ಬೇಗೆ ಎಷ್ಟು ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಹೌದು, ಈ ಬ್ರಹ್ಮ ಸೃಷ್ಟಿಯಲ್ಲಿ ಒಬ್ಬ ನತದೃಷ್ಟ ತಾಯಿ ಅಂತಿದ್ರೆ ಅದು ಕರ್ಣನ ತಾಯಿ ಕೃತ್ಯ ಮಾತ್ರ. ಈ ಬ್ರಹ್ಮ ಸೃಷ್ಟಿಯಲ್ಲಿ ನತದೃಷ್ಟ ಮಗ ಅಂತಿದ್ರೆ ನತದೃಷ್ಟ ಕುಂತಿಯ ಮಗ ಕರ್ಣ ಮಾತ್ರ. ಅಂತ ತಾಯಿ ಈ ಕಾಲದಲ್ಲಿ ಹೀಗೆ ಬರಲಾರಳು. ಇನ್ನು ತಂದೆ ಇದನ್ನ ಬಂದು ತಿಳಿದುಕೊಂಡಿದ್ದಾನೆ. ಆತ ಬಂದಿರಬಹುದೇ? ಬರಲಾರ. ತಾಯಿ ಬಂದು ನನ್ನಿಂದ ಭಾಷೆ ಪಡೆಯುವುದಕ್ಕಿಂತ ಪೂರ್ವದಲ್ಲಿ ಕಾಣಿಸಿಕೊಂಡ ಆತ, ಮಗನೇ, ಭಾವಾವೇಶಕ್ಕೆ ಒಳಗಾಗಿ ನಿನ್ನ ಬದುಕಿಗೆ ಅಪಾಯಕಾರಿಯಾದಂತಹ ಮಾತುಗಳನ್ನು ಕೊಡಬೇಡ ಅಂತ ಸೂಚಿಸಿ ಹೋದ. ಅಂದರೆ ತನ್ನ ಅನಾಥವಾದ ಈ ಮಗು ಎಲ್ಲಿಯಾದರೂ 4 ಕಾಲ ಬದುಕಿಕೊಂಡು ಇರಲಿ ಎಂಬುದು ಅವನ ಆಸೆ ಎನ್ನುವುದು ಸ್ಪಷ್ಟ. ಹಾಗಿದ್ರೆ ಬೀಳುವ ಮರಕ್ಕೆ ಕೊಡಲಿಯನ್ನು ಹಿಡಿದುಕೊಂಡು ಆ ತಂದೆಯೇ ಬರ್ತಾನೋ? ಬರಲಿಕ್ಕಿಲ್ಲ. ಇನ್ಯಾರು ಬಲ್ಲ? ಓಹೋ, ಶ್ರೀನಾಥ ಬಲ್ಲ. ಹೌದು, ಪ್ರಪಂಚದ ಯಾವ ಜೀವಿಗಳ ಅಂತರಂಗದಲ್ಲಿ ಅಮೃತ ಕಲಶ ಇದೆ, ಯಾರ ಹೃದಯದಲ್ಲಿ ವಿಷದ ಕುಂಭ ಇದೆ.